ನಾಯಕನಹಟ್ಟಿ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ದೇವಸ್ಥಾನಕ್ಕೆ ಪ್ರತಿದಿನ ಹಾಗೂ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು, ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುವ ಭಕ್ತರಿಗೆ ಬಿಸಿಲಿನ ತೊಂದರೆಯಾಗದಂತೆ ನೆರಳಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಭಕ್ತರಿಗೆ ದಾಸೋಹ ಸೇವೆ ಒದಗಿಸಲು ನೂತನ ದಾಸೋಹ ಭವನವನ್ನು ನಿರ್ಮಿಸಲಾಗಿದ್ದು, ಒಂದೇ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲು ಅನುಕೂಲವಾಗಲಿದೆ. ನೂತನ ದಾಸೋಹ ಭವನ ಸೇರಿದಂತೆ ಭಕ್ತರ ಅನುಕೂಲಕ್ಕಾಗಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲಿಯೇ ಉದ್ಘಾಟನೆ ನೆರವೇರಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ. ವೆಂಕಟೇಶ್ ತಿಳಿಸಿದ್ದಾರೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಉತ್ತಮ ಮೂಲಸೌಕರ್ಯ, ನೆರಳಿನ ವ್ಯವಸ್ಥೆ ಹಾಗೂ ದಾಸೋಹ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಯಾತ್ರಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದು ಜಿಲ್ಲಾಡಳಿತದ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ಆಕಾಶ್, ಅಪರ ಜಿಲ್ಲಾಧಿಕಾರಿ ಬಿ. ಟಿ. ಕುಮಾರಸ್ವಾಮಿ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್. ಗಂಗಾಧರಪ್ಪ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ದೇವಸ್ಥಾನದ ಸಿಬ್ಬಂದಿ ಉಪಸ್ಥಿತರಿದ್ದರು. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರಿಗಾಗಿ. ನಾವು ವೇಟ್ ಮಾಡ್ತಾ ಇದ್ವಿ. ದಾಸೋಹವನದ್ದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಕಳೆದ 1 ವರ್ಷದಿಂದ ಜಾತ್ರೆ ಆದ ನಂತರ ಜಾತ್ರೆ ಸಮಯದಲ್ಲಿ ನಾವು ಅಶ್ಯೂರ್ ಮಾಡಿದ್ವಿ, ದಾಸೋಹವನವನ್ನು ನೆಕ್ಸ್ಟ್ ಜಾತ್ರೆ ಅಷ್ಟೊತ್ತಿಗೆ ನಾವು ಅದನ್ನು ಸಂಪೂರ್ಣ ಮಾಡಿಕೊಡ್ತೀವಿ ಅಂತೇಳಿ. ಮತ್ತು ದೇವಸ್ಥಾನಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕ್ಯೂ ಲೈನು ಭಾಳ ಗೊಂದಲ ಆಗ್ತಿತ್ತು. ಸಾರ್ವಜನಿಕರು ಬಂದಾಗ ಬಿಸಿಲಲ್ಲಿ ನಿಂತಾಯಿದ್ರು. ಆ ಕಾರಣಕ್ಕೋಸ್ಕರ ಒಂದು ನೆರಳಿನ ಕ್ಯೂ ಲೈನ್ ಮಾಡಬೇಕು ಅಂತೇಳಿ ಇತ್ತು. ನಾವು ಅದನ್ನು ಆಲೋಚನೆ ಮಾಡಿ ಕಳೆದ ಜಾತ್ರೆ ಸಮಯದಲ್ಲಿ ನಾವು ಅಶ್ಯೂರ್ ಮಾಡಿ ನೆಕ್ಸ್ಟ್ ಜಾತ್ರೆ ಅಷ್ಟೊತ್ತಿಗೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಈಗ ದೇವಸ್ಥಾನದ ವತಿಯಿಂದ ದೇವಸ್ಥಾನದ ಅನುದಾನದಿಂದ ನಾವು ಕ್ಯೂ ಲೈನು ಮತ್ತು ದಾಸೋಹವನ ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಈಗಷ್ಟೇ ನಿನ್ನೆ ನಮಗೆ ಎಲ್ಲ ಉಸ್ತುವಾರಿ ಸಚಿವರು ಹೊಸದಾಗಿ ನೇಮಕಾತಿ ಕೂಡ ಆಗಿದೆ. ಅವ್ರಿಗೆ ಚರ್ಚೆ ಮಾಡಿ ಸದ್ಯದಲ್ಲಿ ಅದನ್ನು ಓಪನ್ ಮಾಡೋದು ಕೆಲಸವನ್ನು ಮಾಡಿ. ಸರ್, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರ್, ಸಾರ್ವಜನಿಕರು ಜಿಲ್ಲಾಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ಅಂತಿದ್ದಾರೆ. ಸರ್, ದೇವರ ಅನುಗ್ರಹ ಮತ್ತು ನಮಗೆ ಇರೋಂಥ ಜವಾಬ್ದಾರಿಯನ್ನು ನಾವು ಖಂಡಿತ ಮಾಡಲೇಬೇಕನ್ನೋದು ನಮಗೆ ಕಾಳಜಿ ಇದೆ. ಹಾಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ನಮಗೇನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ನಾವು ಸಾರ್ವಜನಿಕರಿಗೆ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಪೂಜಾ ಕಾರ್ಯಗಳು ದೇವಸ್ಥಾನದಲ್ಲಿ ನಡೀತಿದೆ. ಸರ್, ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ? ಸರ್, ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ದಾಸೋಹ ಇರ್ಬೋದು ಮತ್ತು ನಿತ್ಯದ ಕೈಂಕರ್ಯ ಪೂಜೆಗಳಿರ್ಬೋದು ಎಲ್ಲ ಕೂಡ ಮಾಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. 1 ತಿಂಗಳು ನಿರಂತರವಾಗಿ ಪೂಜೆ ಮತ್ತು ದಾಸೋಹ ಕೂಡ ನಡೆಯುತ್ತೆ.